ಹುಡುಗನಿಗೆ ಬಯಾಲಜಿ ಹೇಳಿಕೊಟ್ಟ ಕೆಮಿಸ್ಟ್ರಿ ಲೇಡಿ ಟೀಚರ್. ಈಕೆ ಹೆಸರು ಪಾಯಲ್. ಈಕೆ ಕೆಮಿಸ್ಟ್ರಿ ಟೀಚರ್ ಆಗಿರುತ್ತಾಳೆ. ಆಕೆ ಸ್ಟೂಡೆಂಟ್ ರಿಷಿಯ ಬಳಿ ಬಂದು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಸಿಗು ಎಂದು ಹೇಳಿ ಹೋಗುತ್ತಾಳೆ. ನಂತರ ಅವನು ಲ್ಯಾಬ್ಗೆ ಬಂದ ಮೇಲೆ ಪಾಯಲ್ ಅವನಿಗೆ ಅವನ ಟೆಸ್ಟ್ ಪೇಪರನ್ನು ಕೊಡುತ್ತಾಳೆ. ನೀನು ಈ ಸಲ ತುಂಬಾ ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀಯಾ, ಏನಾಗಿದೆ ಎಂದು ಕೇಳುತ್ತಾಳೆ. ಆಗ ರಿಷಿ, ನಾನು ಎಲ್ಲ ಚೆನ್ನಾಗಿ ಬರೆದಿದ್ದೆ, ಆದರೆ ಹೇಗೆ ಕಮ್ಮಿ ಬಂದಿತೋ ಗೊತ್ತಿಲ್ಲ ಎಂದು ಹೇಳುತ್ತಾಳೆ. ಆಗ ಪಾಯಲ್, ಹೀಗೆ ಆದರೆ ನೀನು ಬರುವ IIT ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಜಾಬ್ ತೆಗೆದುಕೊಳ್ಳಲು ಹೇಗೆ ಸಾಧ್ಯ? ನೀನು ನಮ್ಮ ಕಾಲೇಜಿನ ಟಾಪರ್ ಹುಡುಗ ಎಂದು ಅವನ ಹೆಗಲ ಮೇಲೆ ಕೈಯಿಟ್ಟು, ನಾನು ನಿನಗೋಸ್ಕರ ನನ್ನ ಮನೆಯಲ್ಲೇ ಪ್ರೈವೇಟ್ ಟ್ಯೂಷನ್ ಅನ್ನು ಕೊಡುತ್ತೇನೆ, ನೀನೇನು ಚಿಂತೆ ಮಾಡಬೇಡ, ಟ್ಯೂಷನ್ ಫೀಸ್ ಇರುವುದಿಲ್ಲ ಎಂದು ಹೇಳುತ್ತಾಳೆ. ಇದರಿಂದ ಋಷಿ ಖುಷಿಯಾಗುತ್ತದೆ. ನಂತರ ಕಾಲೇಜ್ ಮುಗಿದ ಮೇಲೆ ರಿಷಿ ಗೆಳತಿ ರೀಟಾಳ ಜೊತೆ ಬೈಕ್ನಲ್ಲಿ ಹೋಗಲು ರೆಡಿಯಾಗುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಪಾಯಲ್ ಮೇಡಮ್ ಬಂದು, ನೀನು ಗೆಳೆಯರ ಜೊತೆ ಸೇರಿ ಹಾಳಾಗಬೇಡ, ಬಾ, ನಿನ್ನನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದು ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾಳೆ. ನಂತರ ಅವನು ಮನೆಯಲ್ಲಿ ತನ್ನ ತಾಯಿ ಯಶೋದಗೆ ಪಾಯಲ್ ಮೇಡಮ್ ಫ್ರೀ ಟ್ಯೂಷನ್ ಕೊಡುತ್ತಿದ್ದಾರೆ ಎಂದು ತಿಳಿಸುತ್ತಾನೆ. ನಂತರ ಅಂದು ಸಂಜೆ ರಿಷಿ ಪಾಯಲ್ ಮನೆಗೆ ಹೋಗುತ್ತಾನೆ. ಆಗ ಕೆಮಿಸ್ಟ್ರಿ ಟ್ಯೂಷನ್ ಸ್ಟಾರ್ಟ್ ಮಾಡುತ್ತಾಳೆ. ಇಬ್ಬರು ಸೋಫಾ ಮೇಲೆ ಅಂಟಿಕೊಂಡು ಕೂತಿರುತ್ತಾರೆ. ಆಗ ರಿಷಿಗೂ ಕೂಡ ಪಾಯಲ್ ಮೇಡಮ್ನ ಬ್ಯೂಟಿ ನೋಡಿ ಅಟ್ರಾಕ್ಟ್ ಆಗಲು ಶುರುವಾಗುತ್ತದೆ. ನಂತರ ಪಾಯಲ್, ನಾಳೆ ಭಾನುವಾರ ನನಗೆ ಸ್ವಲ್ಪ ಶಾಪಿಂಗ್ ಇದೆ, ನನ್ನ ಜೊತೆ ಬಾ ಎಂದು ಹೇಳಿ ಕಳಿಸುತ್ತಾಳೆ. ಮರುದಿನ ಪಾಯಲ್ ಅವನನ್ನು ತನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಶಾಪಿಂಗ್ ಆಗಿ ಓಡಾಡುತ್ತಾಳೆ. ಅವನನ್ನು ಬೇಕಂತಲೇ ಬ್ರೇಕ್ ಹೊಡೆದು ತನ್ನ ಮೈ ಮೇಲೆ ಬೀಳಿಸಿಕೊಳ್ಳುತ್ತಾಳೆ. ನಂತರ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಭುಜವನ್ನು ಹಿಡಿಸಿಕೊಳ್ಳುತ್ತಾಳೆ. ಎಲ್ಲ ಮುಗಿದ ಮೇಲೆ ಸಂಜೆ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಆಗ ಆಕೆ ರೊಮ್ಯಾಂಟಿಕ್ ಮೂಡಿನಲ್ಲಿ ಅವನ ಪಕ್ಕ ಬಂದು ಕುಳಿತುಕೊಳ್ಳುತ್ತಾಳೆ. ಅವನ ಕಣ್ಣುಗಳನ್ನು ಮುಚ್ಚಿಸಿ ಅವನ ಕೆನ್ನೆಯನ್ನು ಸವರುತ್ತಾ ತನಗೆ ಕಿಸ್ ಮಾಡಲು ಹೇಳುತ್ತಾಳೆ. ಅವನು ಇನ್ನೇನು ಆಕೆಯನ್ನು ಕಿಸ್ ಮಾಡಬೇಕು, ಅಷ್ಟರಲ್ಲಿ ಅವನ ತಾಯಿಯ ಕರೆ ಬರುತ್ತದೆ. ಆಗ ತಕ್ಷಣ ಅವನು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುವಾಗ ಪಾಯಲ್ಗೆ ಬೇಸರವಾಗುತ್ತದೆ. ಮರುದಿನ ಕಾಲೇಜಿನಲ್ಲಿ ರೀಟಾ, ನೀನು ಪಾಯಲ್ ಮೇಡಮ್ ಹಿಂದೆನೇ ತಿರುಗುತ್ತಿದ್ದೀಯಾ, ಹೆಚ್ಚು ಸಮಯವನ್ನು ಅವರಿಗೆ ಕೊಡುತ್ತಿದೆಯಾ ಎಂದು ರಿಷಿಯ ಮೇಲೆ ಬೇಸರ ಮಾಡಿಕೊಳ್ಳುತ್ತಾಳೆ. ಅಂದು ಪಾಯಲ್ ಮೇಡಮ್ನ ಕಿವಿಗೆ ಬೀಳುತ್ತದೆ. ಅಂದು ರಾತ್ರಿ ಪಾಯಲ್ ತನ್ನ ಬೆಡ್ ಮೇಲೆ ರಿಷಿಯನ್ನು ಕೂರಿಸಿಕೊಂಡು ಪಾಠ ಹೇಳಿಕೊಡುತ್ತಾ ಇರುತ್ತಾಳೆ. ಆಗ ಪಾಯಲ್, ನೀನು ಗೆಳತಿಯರೊಡನೆ ಸುತ್ತಾಡಬೇಡ, ಅವರ ಜೊತೆ ಹೆಚ್ಚು ಮಾತನಾಡಬೇಡ, ಅವರು ನಿನ್ನನ್ನು ಡೈವರ್ಟ್ ಮಾಡಿ ಬಿಡುತ್ತಾರೆ, ನೀನು ಎಕ್ಸಾಮ್ಗೆ ಚೆನ್ನಾಗಿ ಓದಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನ ತಲೆಯನ್ನು ತುಂಬುತ್ತಾಳೆ. ನಂತರ ಪಾಯಲ್, ನನ್ನನ್ನು ಕಾಲೇಜಿನಲ್ಲಿ ಮಾತ್ರ ಮೇಡಮ್ ಎಂದು ಕರೆ, ಇಲ್ಲಿ ಪಾಯಲ್ ಅಂತಲೇ ಕರೆ ಎಂದು ಹೇಳುತ್ತಾ, ನಿನಗೆ ನಾನೆಂದರೆ ತುಂಬಾ ಇಷ್ಟ ಎಂದು ಹೇಳಿ ಅವನಿಗೆ ಕಿಸ್ ಮಾಡಿ ಬಿಡುತ್ತಾಳೆ. ಅವನು ಕೂಡ ಮೈಮರೆತು ಆಕೆ ಜೊತೆ ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗ ಸುಖ ಕಾಣುತ್ತಾನೆ. ಆದರೆ ಇದೆಲ್ಲವೂ ಅವಳ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗುತ್ತಾ ಇರುತ್ತದೆ. ಆದರೆ ರಿಷಿಗೆ ಅವಳ ಮೇಲೆ ನಿಜವಾದ ಪ್ರೀತಿಯಾಗಿ ಬಿಟ್ಟಿರುತ್ತದೆ. ಮನೆಯಲ್ಲಿ ಕೂಡ ಆಕೆಯನ್ನು ನೆನೆಸಿಕೊಂಡು ಮಲಗಿರುತ್ತಾನೆ. ಅಂದು ತಾಯಿ ಯಶೋದ ಅವನಿಗೆ 20,000 ಹಣ ಕೊಟ್ಟು ಕಾಲೇಜು ಫೀಸ್ ಕಟ್ಟಿಬಿಡು, ಹಾಗೂ ನಿಮ್ಮ ತಂದೆ ನನ್ನ ಬಿಟ್ಟು ಹೋದ ಮೇಲೆ ನಾನು ಕಷ್ಟಪಟ್ಟು ದುಡಿದು ನಿನ್ನನ್ನು ಸಾಕಿದ್ದೇನೆ, ನೀನು ನನ್ನ ಹೆಸರನ್ನು ಉಳಿಸಬೇಕು, ಹಾಗೆಯೇ ನಿನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು, ಯಾವುದೇ ತಪ್ಪನ್ನು ಮಾಡಬಾರದು ಎಂದು ಹೇಳುತ್ತಾಳೆ. ನಂತರ ರಿಷಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ನಾನು ತಪ್ಪನ್ನು ಮಾಡುತ್ತಿದ್ದೇನೆ, ಇನ್ನು ಮೇಲೆ ನಾನು ನನ್ನ ತಾಯಿಯ ಆಸೆಯನ್ನು ಪೂರೈಸಬೇಕು ಎಂದು ಅಂದುಕೊಳ್ಳುತ್ತಾನೆ. ಮತ್ತೆ ಒಂದು ವಾರವಾದರೂ ಪಾಯಲ್ ಮಾಡುವ ಕರೆಗಳನ್ನು ರಿಷಿ ಸ್ವೀಕರಿಸುವುದಿಲ್ಲ. ತಾನು ಓದುವುದರಲ್ಲಿ ಬ್ಯುಸಿಯಾಗುತ್ತಾನೆ. ಇದರಿಂದ ಪಾಯಲ್ಗೆ ಕೋಪ ಬರುತ್ತದೆ. ನಂತರ ಒಂದು ದಿನ ಅವನನ್ನು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಪಾಯಲ್ ಭೇಟಿ ಮಾಡುತ್ತಾಳೆ. ನೀನೇಕೆ ನನ್ನನ್ನು ಇಗ್ನೋರ್ ಮಾಡುತ್ತಿದ್ದೀಯಾ ಎಂದು ಹೇಳುತ್ತಾಳೆ. ಆಗ ರಿಷಿ, ನಾನು IIT ಎಕ್ಸಾಮ್ ಪಾಸ್ ಮಾಡಲೇಬೇಕು, ಇನ್ನು 1 ತಿಂಗಳು ನನ್ನನ್ನು ಫ್ರೀಯಾಗಿ ಬಿಟ್ಟುಬಿಡಿ, ಅದನ್ನು ಪಾಸ್ ಮಾಡಿದ ಮೇಲೆ ನಾನು ನಿಮ್ಮ ಜೊತೆ ಇರುತ್ತೇನೆ, ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಎಂದು ಹೇಳುತ್ತಾನೆ. ಆದರೆ ಪಾಯಲ್, ನನ್ನ ಜೊತೆಗೆ ಇದ್ದು ನೀನು ಚೆನ್ನಾಗಿ ಓದಬಹುದು ಎಂದು ಅವನನ್ನು ಬಲವಂತ ಮಾಡುತ್ತಾಳೆ. ಆಗ ರಿಷಿ ಒಪ್ಪುವುದಿಲ್ಲ. ಆಗ ಕೋಪಗೊಂಡ ಪಾಯಲ್ ಅವನಿಗೆ ರೆಕಾರ್ಡ್ ಮಾಡಿದ ವಿಡಿಯೋವನ್ನು ತೋರಿಸಿ ಬ್ಲಾಕ್ ಮೇಲ್ ಮಾಡುತ್ತಾಳೆ. ಅದನ್ನು ನೋಡಿ ರಿಷಿ ಶಾಕ್ ಆಗುತ್ತಾನೆ. ಆಗ ಪಾಯಲ್, ನೀನು ನಿನ್ನ ಮೇಡಮ್ ಜೊತೆ ಅವಳ ಮನೆಯಲ್ಲಿ ಅವಳನ್ನು ಬಲವಂತವಾಗಿ ಮಾನಭಂಗ ಮಾಡುತ್ತಿದೆಯೇ ಎಂದು ಎಲ್ಲರಿಗೂ ಹೇಳಿಬಿಡುತ್ತೇನೆ ಎಂದು ಬ್ಲಾಕ್ ಮೇಲ್ ಮಾಡುತ್ತಾಳೆ. ಇಂದು ಸಂಜೆ ನನ್ನ ಮನೆಗೆ ಬರಲೇಬೇಕು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಅಂದು ಸಂಜೆಯಾದರೂ ರಿಷಿ ಮನೆಯಲ್ಲಿ ಓದುತ್ತಾ ಇರುತ್ತಾನೆ. ಆಗ ಕರೆ ಮಾಡಿದ ಪಾಯಲ್, ನೀನು ಈಗ ಬರದಿದ್ದರೆ ನಾನೇ ಬರುತ್ತೇನೆ ಎಂದು ಹೇಳುತ್ತಾಳೆ. ಆದರೂ ಕೂಡ ರಿಷಿ ಅವಳ ಮನೆಗೆ ಹೋಗುವುದಿಲ್ಲ. ಆಗ ಪಾಯಲ್ ಇವನ ಮನೆಗೆ ಬಂದು ಬಿಡುತ್ತಾಳೆ. ಆಗ ಅವನ ತಾಯಿ ಯಶೋದ, ನೀನೇಕೆ ಇನ್ನೂ ಟ್ಯೂಷನ್ಗೆ ಹೋಗಿಲ್ಲ, ನೋಡು ನಿನಗಾಗಿ ಕಾದು ಮೇಡಮ್ ಇಲ್ಲಿಗೆ ಹುಡುಕಿಕೊಂಡು ಬಂದಿದ್ದಾರೆ ಎಂದು ಹೇಳುತ್ತಾಳೆ. ಆಗ ರಿಷಿ, ನಾನು ಅಸೈನ್ಮೆಂಟ್ ಬರೆಯುತ್ತಾ ಇದ್ದೆ ಎಂದು ಹೇಳುತ್ತಾನೆ. ಆಗ ಪಾಯಲ್, ನೀನೇನು ಚಿಂತಿಸಬೇಡ ರಿಷಿ, ನಿನಗೆ ಬರಲು ಸಮಯವಿಲ್ಲವೆಂದರೆ ನಾನೇ ನಿಮ್ಮ ಮನೆಗೆ ಬಂದು ನಿನಗೆ ಪಾಠ ಹೇಳಿಕೊಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಯಶೋದ ಕೂಡ ನಮಗೇನು ತೊಂದರೆ ಇಲ್ಲ ಎಂದು ಹೇಳುತ್ತಾಳೆ. ನಂತರ ರಿಷಿಗೆ ಓದಲು ಬಿಡದೆ ಅವನನ್ನು ರೊಮ್ಯಾನ್ಸ್ ಮೂಡಿನಲ್ಲಿ ಪಾಯಲ್ ಮುಟ್ಟುತ್ತಾ ಇರುತ್ತಾಳೆ. ಆಗ ಪಾಯಲ್, ನನ್ನನ್ನು ಕ್ಷಮಿಸಿ ಬಿಡು ರಿಷಿ, ನನಗೆ ನಿನ್ನ ಜೊತೆ ಇರಬೇಕು ಅನಿಸುತ್ತದೆ, ಅದಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದೆ ಎಂದು ಹೇಳುತ್ತಾಳೆ. ಆಗ ರಿಷಿ, ಇದೊಂದು ಎಕ್ಸಾಮ್ ಮುಗಿಯಲಿ, ನಂತರ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಆಕೆಯನ್ನು ಹಗ್ ಮಾಡುತ್ತಾನೆ. 15 ದಿನಗಳ ನಂತರ ಕಾಲೇಜಿನಲ್ಲಿ ಆಕೆ ವರುಣ್ ಎಂಬ ಪ್ರೊಫೆಸರ್ ಜೊತೆ ಬೈಕಿನಲ್ಲಿ ಬರುವುದನ್ನು ರಿಷಿ ನೋಡುತ್ತಾನೆ. ಇದರಿಂದ ರಿಷಿಗೆ ತಲೆ ಕೆಡುತ್ತದೆ. ಜೊತೆಗೆ ರಿಷಿ ಮಾಡಿದ ಕರೆಗಳನ್ನು ಪಾಯಲ್ ಸ್ವೀಕರಿಸುವುದಿಲ್ಲ. ಅಂದು ಕೋಪದಲ್ಲಿ ಪಾಯಲ್ ಮನೆಗೆ ಸಂಜೆ ರಿಷಿ ಬರುತ್ತಾನೆ. ಅಲ್ಲಿ ನೋಡಿದರೆ ಪ್ರೊಫೆಸರ್ ವರುಣ್ ಕೂಡ ಇರುತ್ತಾನೆ. ಆಗ ಪಾಯಲ್, ನಾನು ಈಗ ಬ್ಯುಸಿ ಇದ್ದೇನೆ, ಕಾಲೇಜಿನ ಕೆಲಸದ ಮೇಲೆ ವರುಣ್ ಇಲ್ಲಿಗೆ ಬಂದಿದ್ದಾರೆ, ನೀನು ಇನ್ನೂ ಹೊರಡು ಎಂದು ಹೇಳಿ ಅವನನ್ನು ಕಳಿಸುತ್ತಾಳೆ. ಇದರಿಂದ ರಿಷಿ ಡಿಪ್ರೆಷನ್ಗೆ ಹೋಗುತ್ತಾನೆ. ಸ್ವಲ್ಪ ದಿನಗಳ ನಂತರ ಪಾಯಲ್ ರಿಷಿಗೆ ಪಾರ್ಕಿನಲ್ಲಿ ಸಿಗುತ್ತಾಳೆ. ಆಗ ಅವನನ್ನು ಸಮಾಧಾನ ಮಾಡುತ್ತಾಳೆ. ಆಗ ವರುಣ್, ನಾನು ಒಂದು ಕರೆ ಮಾಡಬೇಕು, ನನ್ನ ಫೋನ್ ಬ್ಯಾಟರಿ ಇಲ್ಲ ಎಂದು ಹೇಳಿ ಆಕೆಯ ಫೋನ್ ತೆಗೆದುಕೊಂಡು ಕರೆ ಮಾಡುತ್ತಾನೆ. ಅದೇ ಸಮಯದಲ್ಲಿ ಆಕೆಯ ವಾಟ್ಸಪ್ ಚಾಟ್ ಅನ್ನು ಫೋಟೋ ತೆಗೆದುಕೊಳ್ಳುತ್ತಾನೆ. ಅದರಲ್ಲಿ ಆಕೆ ಪ್ರೊಫೆಸರ್ ವರುಣ್ ಜೊತೆ ರೊಮ್ಯಾಂಟಿಕ್ ಮಾತುಗಳನ್ನು ಆಡಿರುತ್ತಾಳೆ. ಅದನ್ನು ನೋಡಿ ರಿಷಿ ದುಃಖ ಪಡುತ್ತಾನೆ. ಮರುದಿನ ಪಾಯಲ್ನ ಭೇಟಿ ಮಾಡಿ ರಿಷಿ, ನಿನ್ನ ಹಾಗೂ ವರುಣ್ ಅವರ ಸಂಬಂಧದ ಬಗ್ಗೆ ನನಗೆ ಗೊತ್ತಾಗಿದೆ ಎಂದು
ಎಂದು ಹೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಡುತ್ತಾನೆ. ಇದು ಇವನಿಗೆ ಹೇಗೆ ಗೊತ್ತಾಯಿತು ಎಂದು ಚಿಂತೆ ಮಾಡಿದ ಪಾಯಲ್ ಅವನ ಮನೆಗೆ ಬರುತ್ತಾಳೆ. ಇಂದು ನಿನ್ನ ತಾಯಿಗೆ ಹೇಳುತ್ತೇನೆ, ನೀನು ಟ್ಯೂಷನ್ ನೆಪದಲ್ಲಿ ನನ್ನನ್ನು ಉಪಯೋಗಿಸಿಕೊಂಡಿದ್ದೀಯಾ ಎಂದು ಹೇಳುತ್ತಾಳೆ. ಆಗ ಕಣ್ಣೀರು ಹಾಕಿದ ರಿಷಿ, ನೀನು ನನ್ನ ಜೀವನವನ್ನು ಹಾಳು ಮಾಡಿದ್ದೀಯ, ಈಗ ಮತ್ತೆ ಮೋಸ ಮಾಡಿದ್ದೀಯ. ಈಗ ನಾನು ಎಕ್ಸಾಮ್ಗೆ ಓದಿಕೊಳ್ಳುತ್ತಿದ್ದೇನೆ, ದಯವಿಟ್ಟು ಇಲ್ಲಿಂದ ಹೋಗಿ ಎಂದು ಹೇಳುತ್ತಾನೆ. ಆಗ ಪಾಯಲ್, ನೀನೊಬ್ಬ ಹೇಳಿ, ನನ್ನ ತಾಯಿಗೂ ಮೋಸ ಮಾಡಿ ನೀನೇನು ಸಾಧನೆ ಮಾಡುತ್ತೀಯ, ಎಲ್ಲಿಯಾದರೂ ಹೋಗಿ ಸಾಯಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಅಂದು ಅವನ ತಾಯಿ ಮನೆಗೆ ಬಂದು ನೋಡುವಷ್ಟರಲ್ಲಿ ರಿಷಿ ನೇಣು ಹಾಕಿಕೊಂಡು ಸೂಸೈಡ್ ಮಾಡಿಕೊಂಡಿರುತ್ತಾನೆ. ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಅವನು ಕೋಡಿಂಗ್ ಭಾಷೆಯಲ್ಲಿ ಡೆತ್ ನೋಟ್ ಬರೆದಿಟ್ಟಿರುತ್ತಾನೆ. ಪೊಲೀಸರು ಅವನ ತಾಯಿಯನ್ನು ಕೇಳಿದಾಗ ಅವನು ಬರೀ ಓದಿಕೊಳ್ಳುತ್ತಿದ್ದ, ಅಷ್ಟೇ ನನಗೆ ಗೊತ್ತಿರೋದು ಎಂದು ಹೇಳುತ್ತಾಳೆ. ಅವನ ಡೆತ್ ನೋಟ್ ನಲ್ಲಿದ್ದ ಕೋಡಿಂಗ್ ಭಾಷೆಯನ್ನು ಡಿಕೋಡ್ ಮಾಡಲು ಪೊಲೀಸರು ಪ್ರಯತ್ನ ಪಡುತ್ತಾರೆ. ರಿಷಿಯ ಮನೆಗೆ ಬಂದ ಪಾಯಲ್ ಹಾಗೂ ಅವನ ಸ್ಟೂಡೆಂಟ್ಸ್ ಅವನ ತಾಯಿಗೆ ಸಮಾಧಾನ ಮಾಡುತ್ತಾ ಇರುತ್ತಾರೆ. ಅವನು ಏನಾದರೂ ಕಷ್ಟ ಹೇಳಿಕೊಂಡಿದ್ದರೆ ನಾವು ಸಹಾಯ ಮಾಡುತ್ತಿದ್ದೆವು ಎಂದು ಹೇಳುತ್ತಾ ಇರುವಾಗ ಅದೇ ಸಮಯಕ್ಕೆ ಪೊಲೀಸರು ಅಲ್ಲಿಗೆ ಬರುತ್ತಾರೆ. ಆಗ ಪೊಲೀಸರು ಆ ಲೆಟರ್ ಅನ್ನು ಪಾಯಲ್ಗೆ ತೋರಿಸಿ, ನೀನು ಅವನನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಮಾಡಿದ್ದೀಯ, ಅವನು ಇದನ್ನೆಲ್ಲ ಅಲ್ಲಿ ಬರೆದಿದ್ದಾನೆ, ಅವನನ್ನು ನೀನು ಮೋಸದ ಪ್ರೀತಿಗೆ ಬೀಳಿಸಿದ್ದೀಯ, ಮತ್ತೆ ಅವನನ್ನು ಸೂಸೈಡ್ ಮಾಡಿಕೊಳ್ಳಲು ಪ್ರಚೋದಿಸಿದ್ದೀಯ ಎಂದು ಹೇಳುತ್ತಾರೆ. ಆಗ ಕೋಪಗೊಂಡ ಯಶೋಧ ಪಾಯಲ್ನ ಕಪಾಳಕ್ಕೆ ಹೊಡೆಯುತ್ತಾಳೆ. ಆಗ ಪೊಲೀಸರು ಪಾಯಲ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನಲ್ಲಿ ಪ್ಯಾರ್ ಕಾ ದಲ್ದಲ್ ಎಂದು ಹುಡುಕಿ ನೋಡಬಹುದು.